ನನಗೆ ಭಾಳ ಒಂದು ಸಂತೋಷ ಕೊಡ್ತಕ್ಕಂಥ ಕಾರ್ಯಕ್ರಮ ಕನ್ನಡ. ಆದರೆ ಎಲ್ಲೋ ಒಂದು ಕಡೆ ನಾನು ನನ್ನ ನಿರೀಕ್ಷೆಗೆ ತಕ್ಕಾಗಿ ಅಧಿಕಾರಿಗಳು ಕಾರ್ಯಕ್ರಮ ಆಯೋಜನೆ ಮಾಡೋದ್ರಲ್ಲಿ ವಿಫಲವಾಗಿದ್ದೇನೆ. ಕಾರಣ ನಾನು ಸುಮಾರು ಇದು 2 ವರ್ಷಗಳ ಕನಸು. ನಾನು ಈ ಆಲೋಚನೆ ಬಂದಿದ್ದು ನನಗೆ ಭಾಳ ಜನ ವಿಶೇಷ ಚೇತನರಿಗೆ ದ್ವಿಚಕ್ರ ವಾಹನ ಕೊಡುವಂಥದ್ದು. ಯಾಕಂದರೆ ಭಾಳ ಜನ ಹಳ್ಳಿಗಳಿಗೆ ಹೋದಂಥ ಸಂದರ್ಭದಲ್ಲಿ ಹುಟ್ಟು ತೊಂದರೆ ಆಗಿರ್ತಕ್ಕಂಥವ್ರು ನಂತರ ಬದುಕಿನಲ್ಲಿ ಅಪಘಾತ ಆಗಿ ಮತ್ತೊಂದಾಗಿ ಅವರಿಗೆ ಕಾಲು ಕಳ್ಕೊಂಡು ಓಡಾಡಲಿಕ್ಕಾಗ್ದಿರ ಬೇರೆ ಅವರ ದೈನಂದಿನ ಕಾರ್ಯಚಟುವಟಿಕೆಗೆ ತೊಂದರೆ ಆಗ್ತಕ್ಕಂಥದ್ದು ಇವೆಲ್ಲ ನೋಡಿ ಅವರು ನಮಗೆ ವಾಹನ ಕೊಡಿಸಿ ಸರ್ ಅಂತ ಕೇಳಿದ್ರು. ನಾವು ನಮ್ಮ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಸದಸ್ಯರಿಗೆ ಹೇಳಿ ಹೆಚ್ಚು ಕೊಡೋಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಇದೆಲ್ಲ ನೋಡಿದಾಗ ಎಲ್ಲೋ ಒಂದು ಕಡೆ ನನಗೆ ಯೋಚನೆ ಬಂತು, ಯಾಕೆ ನಾನು ಶಾಸಕರ ಅನುದಾನದಲ್ಲಿ ಪೂರ್ತಿ ಪ್ರಮಾಣದಲ್ಲಿ ಇದಕ್ಕೆ ಒಂದು ವಿಶೇಷವಾಗಿ ಅನುಮತಿ ತಗೊಂಡು ಕೊಡಬಾರ್ದು ಅಂತ ಹೇಳಿ. ಅದರಲ್ಲಿ ಶಾಸಕರ ಅನುದಾನದಲ್ಲಿ ಅವಕಾಶ ಇರ್ತಕ್ಕಂಥದ್ದು ಕೇವಲ 20 ಲಕ್ಷ, ಅಂದರೆ 10%, 2 ಕೋಟಿಗೆ ಬರೀ 20 ಲಕ್ಷ ಅನ್ನೋ ಅವಕಾಶ ಇದೆ. ನಾನು ಒಂದೇ ಸತಿ ಒಂದು ಒತ್ತಡ ಏನಿದೆ ಆ ಒತ್ತಡ ನಿವಾರಣೆ ಮಾಡಬೇಕು ಅಂತೇಳಿ 200 ಒಂದೇ ಸತಿ ಕೊಡೋಣ ಅಂತಕ್ಕಂಥ ಆಲೋಚನೆ ಮಾಡಿ ನಾನು ಅಧಿಕಾರಿಗಳಿಗೆ ಕೇಳಿದಾಗ ನಮ್ಮಲ್ಲಿ ಅವಕಾಶ ಇಲ್ಲ ಸರ್ ಕಾನೂನಲ್ಲಿ ಈಗಿರುವಂಥ ನಿಯಮಗಳಲ್ಲಿ ಅಂತ ಹೇಳಿದ್ರು. ನಾನು ಅದನ್ನು ಪತ್ರ ವ್ಯವಹಾರ ನಮ್ಮ ಯೋಜನಾ ಮತ್ತು ಸಾಂಖ್ಯಿಕ ಸಚಿವರು ನಮ್ಮ ಡಿ ಸುಧಾಕರ್ ಅವರು ನನ್ನ ಹೇಳಿದರು. ಅವ್ರಿಗೊಂದು ಪತ್ರ ಕೊಟ್ಟು ಮತ್ತು ಮುಖ್ಯಮಂತ್ರಿಗಳ ಮುಖಾಂತರ ಹಣಕಾಸು ಇಲಾಖೆ ಅನುಮತಿಗೆ ಪಡೆದು ಅವರೆಲ್ಲರೂ ಇದೇನಿದು ಈ ಥರ ಕೇಳ್ತಾ ಇದ್ದೀರಲ್ಲ ಅಂತಕ್ಕಂಥ ನಾನು ಹೇಳಿದೆ 2020 ಶಾಸಕರ ಪ್ರದೇಶಾಭಿವೃದ್ಧಿ ನಿಧಿಯಲ್ಲಿ ಒಂದು ಬಾರಿ ನನಗೆ ಅವಕಾಶ ಕೊಡಬೇಕು ಅಂತೇಳಿ ನಾನು ವಿನಂತಿ ಮಾಡಿಕೊಂಡು ಅವರಿಗೆಲ್ಲ ಒಪ್ಪಿಸಿ ಅವರಿಗೆ ಕನ್ವಿನ್ಸ್ ಮಾಡಿ ಕಡೆಗೆ ನಮ್ಮದು ಇದು ವಿಶೇಷ ಪ್ರಕರಣ ಅಂತೇಳಿ ಅದಕ್ಕೆ ವಿಶೇಷವಾದಂಥ ಅನುಮತಿ ಕೊಟ್ಟಿದ್ವಿ. ಫಲಾನುಭವಿಗಳ ಆಯ್ಕೆಯನ್ನು ಮಾಡಿದ್ವಿ. 200 ಜನ ಆಯ್ಕೆ ಮಾಡಿ ಜಿಲ್ಲಾಧಿಕಾರಿಗೆ ಪಟ್ಟಿ ಕೊಟ್ಟಿದ್ವಿ. ಜನವರಿ ತಿಂಗಳಲ್ಲಿ ಟೆಂಡರ್ ಮಾಡುವಂಥದ್ದಕ್ಕೆ ಮಾಡಿದ್ವಿ. ಆದರೆ ವಾಹನಗಳು ಮಾರ್ಚ್ ಎಂಡ್ ಆಗಿದ್ದರಿಂದ ವಾಹನಗಳ ಸರಬರಾಜು ಆಗಲಿಲ್ಲ. ಸುಮಾರು ಕಡೆ ಪ್ರಯತ್ನ ಪಟ್ಟಿದ್ವಿ. ಆದರೂ ಈಗ ವಾಹನಗಳು ನನಗೆ 200 ಬರ್ತದೆ ಅಂತ ಹೇಳಿದ್ರು. ಇಲ್ಲಿ ನಾವು ವಾಹನಗಳನ್ನು ಇಲ್ಲಿ ನಿಲ್ಲಿಸಬೇಕು ಅನ್ನೋದೇ ಸ್ವಲ್ಪ ಸಮಸ್ಯೆ ಆಯಿತು. ಚಿಂತಾಮಣಿಯಲ್ಲಿ ಒಂದೇ ಸತಿ 200 ವಾಹನಗಳು ನಿಲ್ಲಿಸುವಂಥ ಜಾಗ ಇಲ್ಲಿ, ಅದಕ್ಕೆ ರಕ್ಷಣೆ ಬೇಕು. ಯಾಕಂದರೆ ಸುಮ್ಮನೆ ಎಲ್ಲೊಂದರಲ್ಲಿ ನಿಲ್ಸೋಕ್ಕಾಗಲ್ಲ. ಅದಕ್ಕೆ ಏನಾದರೂ ನಾಳೆ ಕಳುವಾಗ್ಬಿಟ್ರೆ ಮತ್ತು ಹೇಗೆ ಸ್ಕೂಲು ರಜೆ ಇದೆಯಲ್ಲ ಇಲ್ಲಿ ನಿಲ್ಲಿಸ್ಬೋದಲ್ಲ ಅಂತ ಮಾಡಿದ್ವಿ. ಆದರೆ ಇಲ್ಲಿ ವಾಹನಗಳು ಇವತ್ತು ಬರುತ್ತೆ ನಾಳೆ ಬರ್ತದೆ ಅಂಥೇಳಿ ಅಧಿಕಾರಿಗಳು ನಮಗೆ ತಪ್ಪುದಾರಿಗಳಿದ್ರು. ಇವತ್ತು ನಾನು ಬೆಳಗ್ಗೆ ಇಲ್ಲಿ ಬಂದಾಗ ಕೂಡ ನನಗೆ ನಿರೀಕ್ಷೆ ಇದ್ದಿದ್ದು 200 ಗಾಡಿನೂ ಬಂದಿದೆ ಅಂತೇಳಿ. ಇದರ ಮಧ್ಯದಲ್ಲಿ ಒಂದು ಸಮಸ್ಯೆ ಆಯಿತು. ನಮಗೆ ಏನು ಫಲಾನುಭವಿಗಳ ಪಟ್ಟಿ ಕೊಟ್ಟಿದ್ವಿ, ಆ ಫಲಾನುಭವಿಗಳ ಪಟ್ಟಿಯಲ್ಲಿ ಏನಾಗಿತ್ತು, ಕೆಲವರು ಬುದ್ಧಿಮಂದತೆ ಅಂತೇಳಿ ಹಾಕಿದ್ರು. ಆಮೇಲೆ ಕೆಲವರಿಗೆ ಕೈಗಳ ಸಮಸ್ಯೆ ಅಂತ ಇತ್ತು. ಅಧಿಕಾರಿಗಳು ನನ್ನ ಗಮನಕ್ಕೆ ತಂದರು. ಕೈ ಸರ್ ನಾನು ಮುಂಚೆನೇ ಹೇಳಿದ್ದೆ, ನಮ್ಮ ನಾಯಕರೆಲ್ಲರಿಗೂ ಹೇಳಿದ್ದೆ, ಕೈ ಗಟ್ಟಿ ಇಲ್ಲದಿದ್ದರೆ ವಾಹನ ಕೊಟ್ಟರೆ ಪ್ರಯೋಜನ ಇಲ್ಲ. ಯಾಕಂದರೆ ಹ್ಯಾಂಡ್ಲ್ ಇಟ್ಕೋಬೇಕು, ಚಾಲನೆ ಮಾಡಬೇಕು. ನಾಳೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅಪಘಾತಗಳಾದರೆ ನಮಗೆ ಕೆಟ್ಟ ಹೆಸರು ಬರ್ತದೆ. ಪರ್ಯಾಯವಾಗಿ ಬೇರೆಯವರು ಉಪಯೋಗಿಸೋಕ್ಕೆ ಬರಲ್ಲ. ಇದು ನೇರವಾಗಿ ಅವರಿಗೆ ಕೊಡುವಂಥ ಸೌಲಭ್ಯ ಇದು, ಅವರು ಅದನ್ನು ಉಪಯೋಗಿಸ್ಕೋಬೇಕು ಅಂತಕ್ಕಂಥದ್ದು ನಮ್ಮ ಕಾನೂನಲ್ಲಿರ್ತಕ್ಕಂಥದ್ದು. ಅದನ್ನೆಲ್ಲ ನೋಡಿದಾಗ ಮತ್ತೆ ಮೊನ್ನೆ ಒಂದು 7-8 ದಿವಸದಿಂದ ಒಂದು ಮೆಡಿಕಲ್ ಟೆಸ್ಟ್, ಮತ್ತೆ ಯಾರ್ಯಾರು ಹೆಸರುಗಳಿತ್ತು ಫಲಾನುಭವಿಗಳು ಒಂದು ಮೆಡಿಕಲ್ ಟೆಸ್ಟ್ ಮಾಡಿದ್ವಿ. ಸುಮಾರು ಒಂದು 65-70 ಜನ ರಿಜೆಕ್ಟ್ ಆಯಿತು, 70-80 ಜನ ರಿಜೆಕ್ಟ್ ಆಯಿತು. ಮತ್ತೆ ಕೆಲವರು ಬಂದರು. ಮತ್ತೆ ಮೊನ್ನೆ 2 ದಿವಸಗಳು ಕೂಡ ಮೆಡಿಕಲ್ ಟೆಸ್ಟನ್ನು ಮಾಡಿಸಿದ್ವಿ. ಆದರೆ ಈ ವಾಹನಗಳು ಎಲ್ಲ ಬಂದಿದೆ ಅಂತಕ್ಕಂಥ ಮಾಹಿತಿ ಅಂತಕ್ಕಂಥ ಒಂದು ಆಲೋಚನೆಯಲ್ಲಿ ನಾನಿದ್ದೆ. ಆದರೆ ನನಗೆ ಯಾವುದೋ ಮಾಹಿತಿ ಕೊಟ್ಟಿರಲಿಲ್ಲ. ನಾನು ಎಲ್ಲ ಏನೋ ಅವ್ರ ಮೇಲೆ ನಂಬಿಕೆ ಇಟ್ಕೊಂಡು ಸರಿ ಇದೆ ಅಂತ ಅಂದ್ಕೊಂಡು ಇಲ್ಲಿ ವ್ಯವಸ್ಥೆ ಕೂಡ ಹೇಳಿದ್ವಿ. ನಾವು ಒಂದು ಕಡೆ ವಾಹನಗಳೆಲ್ಲ ನಿಲ್ಲಿಸ್ಬೇಕು, ಮತ್ತೊಂದು ಕಡೆ ಜನ ಕೂರ್ಲಿಕ್ಕೆ ಮಾಡಬೇಕು. ಒಟ್ಟಾರೆ ನನ್ನ ಉದ್ದೇಶ ಇದ್ದಿದ್ದು ಪೂರ್ತಿ ಶಾಮಿಯಾನ ಕವರ್ ಮಾಡಿ ವಾಹನಗಳ ಮೇಲೆ ಫಲಾನುಭವಿಗಳು ಕಟ್ಕೋಬೇಕು, ಅವರವರ ಗಾಡಿ ಮೇಲೆ. ಈ ಕಡೆ ಸಾರ್ವಜನಿಕರು ಅವ್ರ ಜೊತೆ ಬಂದಂಥವರು ಪ್ರತ್ಯೇಕವಾಗಿ ಕಟ್ಕೋಬೇಕು ಅಂತಕ್ಕಂಥದ್ದು. ಆದರೆ ಇಲ್ಲಿ ಬೆಳಗ್ಗೆ ಬಂದಾಗ ಇವರು ಮಾಡಿರ್ತಕ್ಕಂಥ ವ್ಯವಸ್ಥೆ ನೋಡಿ ನನಗೆ ಭಾಳ ನೋವಾಯಿತು. ಯಾಕಂದರೆ ನಾನು ಮಹಾಂತೇಶ್ ಅವ್ರ ಬಗ್ಗೆ ಭಾಳ ನನಗೆ ಅವರು ಮಾಡ್ತಾ ಇರ್ತಕ್ಕಂಥ ಕೆಲಸ ನೋಡಿ ನಾನು ಸಮರ್ಥನಂ ಟ್ರಸ್ಟ್ ಫಾರ್ ಡಿಸೇಬಲ್ಡ್ ಅವರ ಸಂಸ್ಥೆ ನೋಡಿದಾಗ ಸಣ್ಣ ಮಕ್ಕಳು ಏನು ತೊಂದರೆಗೆ ಸಿಕ್ಕಾಕೊಂಡಿರುವಂಥವ್ರಿಗೆ ಪಾಠ ಹೇಳ್ಕೊಡುವಂಥದ್ದು, ಅವರನ್ನು ಸಮಾಜದಲ್ಲಿ ಒಂದು ದಾರಿಗೆ ತರುವಂಥ ಪ್ರಯತ್ನ ನೀವು ಅಲ್ಲಿ ನೋಡಬೇಕು. ನಾನು ನಿಜವಾಗ್ಲೂ ಕಣ್ಣಲ್ಲಿ ಸಮಾಜದಲ್ಲಿ ಎಲ್ಲ ಅನುಕೂಲ ಇರ್ತಕ್ಕಂಥವ್ರು ನಾವು ದಿನ ಬೇರೆ ಬೇರೆ ವಿಚಾರಕ್ಕೆ ಬೇರೆ ಬೇರೆ ಆಪಾದನೆಗಳು ಬೈಕ್ಗಳು ಮತ್ತೊಂದು ಮಾಡ್ತೀವಿ. ಆದರೆ ಇಲ್ಲಿ ಪಾಪ ಅವ್ರಿಗೇನು ತಿಳುವಳಿಕೆನೇ ಇಲ್ಲದೆ ಇರ್ತಕ್ಕಂಥ ರೀತಿಯಲ್ಲಿ ಹುಟ್ಟಿದಾಗಿಂದ ಅವ್ರಿಗಾಗಿರ್ತಕ್ಕಂಥ ತೊಂದರೆಗಳು ನೋಡಿದಾಗ ನಿಜವಾಗ್ಲೂ ನಾವೇನು ಎಲ್ಲ ಚೆನ್ನಾಗಿ ದೇವ್ರು ಕೊಟ್ಟಿದ್ದು ನಾವು ಯಾಕೆ ಈ ರೀತಿ ನೋಡ್ಕೊಳ್ತೀವಿ ಅಂತಕ್ಕಂಥದ್ದು ಎಷ್ಟೋ ಸತಿ ನನಗೆ ಮನಸ್ಸಿಗೆ ಭಾಳ ನೋವು ತರುವಂಥ ವಿಚಾರ.
ಅವ್ರು ಮಾಡ್ತಾ ಇರುವಂಥ ಸೇವೆ ನೋಡಿ ನಾನು ಅವ್ರಿಗೆ ಅವತ್ತು ಹೇಳಿದೆ, ಸರ್ ಈ ಥರ ಒಂದು 200 ಗಾಡಿ ಕೊಡುವಂಥ ಕಾರ್ಯಕ್ರಮ ಇದೆ, ತಾವು ಬರಬೇಕು ಅಂತ. ಆ ರೀತಿ ಅವ್ರಿಗೆ ಹೇಳಿ ನಾನು ಇವತ್ತು ಕರ್ಕೊಂಡ್ಬಂದು ಇಲ್ಲಿ 84 ಗಾಡಿ ನಿಲ್ಲಿಸ್ಬಿಟ್ಟು ಅದು ಕೂಡ ಸರಿಯಾದ ರೀತಿ ವ್ಯವಸ್ಥೆ ಮಾಡಲಿಲ್ಲ ಅಂದರೆ ಯಾರಿಗೆ ಬೇಜಾರಾಗಲ್ಲ. ಭಾಳ ನನಗೆ ಕಾರ್ಯಕ್ರಮ ನನ್ನ ಕನಸು, ನನ್ನ ಆಲೋಚನೆ ರೀತಿಯಲ್ಲಿ ಇವತ್ತು ಕಾರ್ಯಕ್ರಮ ಅಧಿಕಾರಿಗಳು ಮಾಡಲಿಲ್ಲ. ನಾನು ಅವ್ರಿಗೆ ಈಗಾಗಲೇ ಭಾಳಷ್ಟು ಬೈದ್ಬಿಟ್ಟಿದ್ದೀನಿ. ನನಗೆ ಈಗ ಯಾಕಷ್ಟು ಧೈರ್ಯ ಅನಿಸ್ಬಿಟ್ಟಿದೆ, ಆ ಥರ ಆಗಿಬಿಟ್ಟಿದೆ ಪರಿಸ್ಥಿತಿ. ಆದರೂ ಯಾಕಂದರೆ ಒಂದು ಒಳ್ಳೆಯ ಕಾರ್ಯಕ್ರಮನ ಸರಿಯಾದ ರೀತಿ ಮಾಡಿದಿದ್ರೆ ಬಹುಶಃ ಇಡೀ ರಾಜ್ಯಕ್ಕೆ ಇದು ಮುಟ್ಟುವಂಥದ್ದಾಗ್ತಿತ್ತು. ಬೇರೆ ಬೇರೆ ಕ್ಷೇತ್ರಗಳಲ್ಲೂ ಶಾಸಕರು, ನಾನು ಭಾಳ ಜನ ಹೇಳ್ತಾ ಇದ್ದೀನಿ ಈ ಥರ ಮಾಡಿದ್ದೀವಿ ಅಂತ. ಇದನ್ನೊಂದು ರೀತಿಯಲ್ಲಿ ಅವ್ರಿಗೆ ತೋರಿಸಿದ್ರೆ ಬಹುಶಃ ಇದರ ಒಂದು ಅನುಕೂಲ ಬೇರೆ ಆ ಭಾಗದಲ್ಲಿ ಇರ್ತಕ್ಕಂಥ ವಿಶೇಷ ಚೇತನರಿಗೆ ಅವರಿಗೆ ಅನುಕೂಲ ಆಗ್ತಿತ್ತು. ಆದರೆ ಇವತ್ತಾದರೂ ಆಯಿತು, ಇಲ್ಲಿ ನಾವು ಸ್ವಲ್ಪ ಸಮಯ ಆಯಿತು ಎಲ್ಲ ವಾಹನಗಳನ್ನು ಗುರುತಿಸಿ ಅವರನ್ನು ಕೂರಿಸಿ ಮಾಡುವಂಥದ್ದಕ್ಕೆ. ಈಗ 40 ಗಾಡಿ ಬಂದಿದೆ, ನಾನು ಅದಕ್ಕೆ ವಾಪಸ್ ತೊಗೊಂಡೋಗಿ ಅಂತ ಇದ್ದೀನಿ. ಈ ಥರ ನಮಗೆ ಸಮಯಕ್ಕೆ ಸರಿಯಾಗಿ ವಾಹನ ಡೆಲಿವರಿ ಮಾಡ್ತೀರ ನೋಡಿ, ಚಕ್ರಗಳು ಹಾಕಿಲ್ಲ, ಸುಮಾರು ಒಂದು 25-30 ಗಾಡಿಗೆ ದ್ವಿಚಕ್ರ ಬಂದು ಎಲ್ಲ ಫಿಟ್ಟಿಂಗ್ ಮಾಡಿಲ್ಲ. ಅವ್ರ್ಯಾರೋ ತೀರೋದ್ರು, ಯಾರಿಗೋ ಕ್ಯಾನ್ಸರು ಮತ್ತೊಂದು ಈ ಥರ ಏನೇನೋ ಸಮಸ್ಯೆ ಹೇಳ್ತಾರೆ. ಆದರೂ ಇವತ್ತು ಕಾರ್ಯಕ್ರಮ ನಮ್ಮ ಮುಖಂಡರು ಎಲ್ಲರೂ ಭಾಳ ಉತ್ಸಾಹದಿಂದ ಬಂದಿದ್ದಾರೆ. ಎಲ್ಲರೂ ಬಂದು ಪಾಲ್ಗೊಂಡು ಎಲ್ಲರೂ ಇವತ್ತು ಅದು ವ್ಯವಸ್ಥೆಯನ್ನು ಸರಿ ಮಾಡುವಂಥದ್ದಕ್ಕೆ ನಮ್ಮ ಯುವ ಸ್ನೇಹಿತರು ಎಲ್ಲರೂ ಸಹಕರಿಸಿದ್ದಾರೆ. ಸ್ವಲ್ಪ ಬೇಜಾರಾದರೂ ಕೂಡ ಇದು ಒಳ್ಳೆಯ ಕಾರ್ಯಕ್ರಮ, ನನಗೆ ಮನಸ್ಸಿಗೆ ಭಾಳ ಹತ್ತಿರವಾಗಿರ್ತಕ್ಕಂಥ ಕಾರ್ಯಕ್ರಮ. ಈಗ ಮತ್ತೊಂದು ಹಂತದಲ್ಲಿ ಯೋಚನೆ ಮಾಡ್ತಾ ಇದ್ದೀನಿ, ಯಾರು ಇವತ್ತು ಮನೆಯಿಂದ ಹೊರಗೆ ಬರದೇ ಇರ್ತಕ್ಕಂಥ ವಿಕಲಚೇತನರು ಅವರಿಗೆ ಮನೆಯ ಒಳಗೆ ಓಡಾಡಲಿಕ್ಕೆ, ಕನಿಷ್ಠ ಮನೆ ಒಳಗೆ ಓಡಾಡಲಿಕ್ಕೆ ಅಂದರೆ ಏನು ವೀಲ್ ಚೇರಲ್ಲಿ ಅವರು ಸುಲಭವಾಗಿ ಓಡಾಡುವಂಥದ್ದಕ್ಕೆ ಒಂದು ಅವಕಾಶ ಮಾಡುವಂಥದ್ದಕ್ಕೆ ಏನಾಗುತ್ತೆ ಅಂತೇಳಿ ನಾನು ಡಾಕ್ಟರ್ ಮಹಾಂತೇಶ್ ಅವರು ಮತ್ತು ಅವ್ರ ಸ್ನೇಹಿತರು ಕೇಳಿದ್ದೀನಿ. ಅವರು ಏನೇನು ಅವಕಾಶಗಳಿದ್ದಾವೆ, ಏನೇನು ಅದಕ್ಕೆ ಎಕ್ವಿಪ್ಮೆಂಟ್ ಇದೆ ಅಂತಕ್ಕಂಥದ್ದು, ವೀಲ್ ಚೇರ್ ಯಾವ್ಯಾವ ರೀತಿ ಇದ್ದಾವೆ ಅಂತಕ್ಕಂಥದ್ದು ಅದನ್ನು ಅದು ಹಿಂಗೆ ಕೈಯಲ್ಲಿ ಹ್ಯಾಂಡಲ್ ಮಾಡ್ಬೋದು. ಬಟ್ ಹ್ಯಾಂಡಲ್ ಮಾಡೋಕ್ಕೂ ಕೈ ಬೇಕು. ಕೆಲವು ಮಕ್ಕಳಿಗೆ ಸ್ವಾಧೀನ ಇರೋಲ್ಲ, ಕೈಗಳ ಮೇಲೆ ಸ್ವಾಧೀನ ಇರೋಲ್ಲ, ಕಾಲ ಮೇಲೆ ಸ್ವಾಧೀನ ಇರೋಲ್ಲ, ಅಂಥವ್ರಿಗೆ ನಾವು ಅದು ಕೊಟ್ಟು ಉಪಯೋಗ ಆಗುತ್ತೆ. ಯಾರಾದರೂ ಆಪ್ರೇಟ್ ಮಾಡಬೇಕು. ಈಗ ಸುಮ್ಮನೆ ಹಿಂಗೆ ಅಟ್ಲೀಸ್ಟ್ ಒಂದು ಕೈಯಲ್ಲಾದ್ರೂ ಹಿಂಗೆ ತಿರ್ಸೋರಿದ್ರೆ ಅದು ಸ್ವಲ್ಪ ಅಲ್ಲಿ ಇಲ್ಲಿ ಹತ್ರ ಇಲ್ಲಿ ಓಡಾಡೋಕ್ಕಾಗುತ್ತೆ. ಆದರೆ ಏನೋ ಅವಕಾಶ ಇಲ್ದಿರೋರು ಕಷ್ಟ ಆಗುತ್ತೆ. ಕನಿಷ್ಠ ನಮ್ಮ ಉದ್ದೇಶ ಏನಂದರೆ ಅದು ವೀಲ್ ಚೇರು ಮತ್ತೊಂದು ಅಂಥದ್ದು ಮನೆಗೆ ಕೊಟ್ಟರೆ ಸ್ವಲ್ಪ ಒಂದು ಥರ ಅಪ್ಗ್ರೇಡೆಡ್ ವರ್ಷನ್, ಸ್ವಲ್ಪ ಲೇಟೆಸ್ಟ್ ಟೆಕ್ನಾಲಜಿ ಇರುವಂಥದ್ದು ಕೊಟ್ಟರೆ ಕನಿಷ್ಠ ಅವ್ರ ಮನೆಯವರು ಆ ಮಕ್ಕಳನ್ನ ಅದ್ರ ಮೇಲೆ ಕೂರಿಸಿ ಅಲ್ಲೇ ಮನೆಯಲ್ಲೇ ಅವಲ್ಲಿ ಅಥವಾ ಮನೆಯಿಂದ ಆಚೆ ಗಾಳಿ ಬೆಳಕಿಗೆ ಇನ್ನೊಂದು ಮಾಡುವಂಥದ್ದಕ್ಕೆ ಒಂದು ರೀತಿಯ ಒಳಗಿನ ಪ್ರಪಂಚ ಹೆಂಗಿದೆ ಅಂತಕ್ಕಂಥದ್ದು ಅವ್ರಿಗೂ ತೋರಿಸುವಂಥದ್ದು ಆಗುತ್ತೆ ಅಂತೇಳಿ ಅದನ್ನು ಆಲೋಚನೆ ಮಾಡ್ತಾಯಿದ್ವಿ. ಈಗ 2024-25 ನನ್ನ ಅನುದಾನ ಆಗೇ ಇದೆ, ನಾನೇನು ಖರ್ಚು ಮಾಡಿಲ್ಲ. ಯಾಕಂದರೆ ಅದರಲ್ಲಿ 20 ಲಕ್ಷ ಇದೆ. ಅದರಿಂದ ಈ ವಾಹನಗಳ ಸಂಖ್ಯೆ ಅಂತಿಮವಾಗಿ ಈಗ 135 ಮೆಡಿಕಲ್ ಟೆಸ್ಟ್ ಆಗಿದೆ. ಈಗ ಅವರಲ್ಲಿ ಈಗ ನಾವು 84 ಮಾತ್ರ ಕೊಟ್ಟಿದ್ದೀವಿ, ಇನ್ನೂ 2 ಬಂದಿಲ್ಲ. ಸೊ 82 ಆಗುತ್ತೆ. ಇನ್ನು ಉಳಿದಿದ್ದು ನಾವು ಕೊಡುವಂಥದ್ದು ಮಾಡ್ತೀವಿ. ಅದಕ್ಕೂ ನಮಗೆ 200 ಜನ ಸಿಕ್ಕಲಿಲ್ಲ. ಯಾಕಂದರೆ ಬೇರೆಯವ್ರು ಕೇಳೋರು ಇದ್ದಾರೆ, ಆದರೆ ಅವ್ರು ಉಪಯೋಗಿಸ್ಬೇಕು. ಇನ್ನೊಬ್ಬರಿಗೆ ಕೊಡೋಕ್ಕೆ ನನಗೆ ಇಷ್ಟ ಇಲ್ಲ. ಅವ್ರು ತೊಗೊಂಡೋಗಿ ಇನ್ನೊಬ್ಬರು ಉಪಯೋಗಿಸೋದಕ್ಕೆ ನಾನು ಕೊಡೋಕ್ಕೆ ಇಷ್ಟ ಇಲ್ಲ. ಅದನ್ನು ಪರಿಪರಿಯಾಗಿ ನಾನು ವಿನಂತಿ ಮಾಡ್ತಿದ್ದೀನಿ, ಎಲ್ಲರಿಗೂ ಹೇಳಿದ್ದೀನಿ. ಸೊ ನೋಡೋಣ ಇದು ಸಂಖ್ಯೆ ಎಷ್ಟಾಗುತ್ತೆ. ಮುಂದೆ ಇನ್ನೊಂದು ಎಲ್ಲ ವಾಹನಗಳೆಲ್ಲ ಪಟ್ಟಿ ಒಂದು ಸರಿಯಾಗಿ ಮಾಡಿ ಮತ್ತೆ ಮೆಡಿಕಲ್ ಚೆಕಪ್ ಎಲ್ಲ ಮಾಡಿ ಆಮೇಲೆ ಎಲ್ಲ ವಾಹನಗಳನ್ನು ತರಿಸಿ ನೋಂದಣಿ ಮಾಡಿಸಿ ಮತ್ತು ಒಂದು ರೀತಿ ವ್ಯವಸ್ಥಿತವಾಗಿ ಮೊದಲೇ ಮುಂಚಿತವಾಗಿ ಅವರ ವಾಹನಗಳ ಮೇಲೆ ಕೂರಿಸಿ ಮತ್ತು ವ್ಯವಸ್ಥೆ ಮಾಡಿ ಎಲ್ಲ ರೀತಿ ವ್ಯವಸ್ಥೆ ಮಾಡಿ ಮುಂದೆ ಇನ್ನೊಂದು ಸಂದರ್ಭದಲ್ಲಿ, ಯಾಕಂದರೆ ಇನ್ನೂ 118 ಗಾಡಿಗಳು 116 ಗಾಡಿ ಕೊಡಬೇಕಾಗುತ್ತೆ. ಆ ರೀತಿ ಆದಾಗ ಇನ್ನೊಂದು ಕಾರ್ಯಕ್ರಮ ಮಾಡೋಣ ಅಂತ ಯೋಚನೆ ಮಾಡ್ತಾರೆ. ಸರ್ ಮತ್ತೊಂದು ಸರ್, ಈಗ ಪರಮೇಶ್ವರ ಮೇಲೆ ಇಡಿ ಮೇಳದಾಗಿ ನಡೆಸುವ ವಿಚಾರಕ್ಕೆ ಕುಮಾರಸ್ವಾಮಿ ಅವರು ಆರೋಪ ಮಾಡಿದ್ದಾರೆ, ಕಾಂಗ್ರೆಸ್ನವರೇ ಮಾಡಿಸಿದ್ದಾರೆ, DK ಶಿವಕುಮಾರೇ ಮಾಡಿಸಿದ್ದಾರೆ. ನೋಡಿ, ಕುಮಾರಸ್ವಾಮಿ ಅವ್ರ ಬಗ್ಗೆ ನನಗೆ ಒಂದೊಂದ್ಸತಿ ಭಾಳ ಕನಿಕರ ಬರ್ತದೆ. ಅದು ಯಾಕೆ ಕುಮಾರಸ್ವಾಮಿ ಅವರು ಪಾಪ ಇತ್ತೀಚೆಗೆ ಸ್ವಲ್ಪ ಆರೋಗ್ಯ ಸಮಸ್ಯೆ ಆಗಿದೆ. ಏನೋ ದೇವ್ರ ದಯೆಯಿಂದ ಅವ್ರಿಗೆ ಆರೋಗ್ಯದಲ್ಲಿ ಒಳ್ಳೆಯದಾಗಿದೆ, ಚೆನ್ನಾಗಿರಲಿ, ಅವ್ರ ಆರೋಗ್ಯ ಚೆನ್ನಾಗಾಗಲಿ ಅಂತಕ್ಕಂಥದ್ದು ನಾವೆಲ್ಲ ಎಲ್ಲರೂ ಅವರು ನಿರಂತರವಾಗಿ ನಾನು ನಮ್ಮ ಸ್ನೇಹಿತರು ಅವರ ಪಕ್ಷದವ್ರಿಗೆ ಕೇಳ್ತಾ ಇದ್ದೆ, ಹೇಗಿದ್ದಾರೆ, ಸ್ವಲ್ಪ ಶಿಸ್ತಿರಬೇಕು ಜೀವನದಲ್ಲಿ. ಯಾಕೆ ಅವರು ಈ ಥರ ಎಲ್ಲ ಸರ್ಜರೀಸ್ ಆಗಿದ್ದರೂ ಕೂಡ ಯಾಕೆ ಅಶಿಸ್ತಿನ ಒಂದು ಅಭ್ಯಾಸಗಳು ಇಟ್ಕೊಂಡಿದ್ದಾರೆ, ಸ್ವಲ್ಪ ಶಿಸ್ತಿರಬೇಕು ಅಂತೇಳಿ ಅವ್ರ ಆರೋಗ್ಯದ ಬಗ್ಗೆ ವಿಚಾರಿಸ್ತಾರೆ. ಯಾಕಂದರೆ ಯಾರೇ ಆಗಲಿ, ನಾವು ರಾಜಕಾರಣದಲ್ಲಿ ಏನೇ ಇರಲಿ, ಮತ್ತೊಬ್ಬರು ನಾಯಕರು ಅಂದಾಗ ಅವರು ನಮ್ಮ ಮುಖ್ಯಮಂತ್ರಿಗಳಾಗಿದ್ದರು. ಅವ್ರ ಬಗ್ಗೆ ರಾಜಕೀಯವಾಗಿ ಭಿನ್ನಾಭಿಪ್ರಾಯ ಕೂಡ ವೈಯಕ್ತಿಕ ನಮ್ಮ ಮುಖ್ಯಮಂತ್ರಿ ಆಗಿದ್ರು ಅಂತಕ್ಕಂಥ ಅಭಿಮಾನ ಇರ್ತದೆ. ಅದರಿಂದ ಅವ್ರ ಆರೋಗ್ಯ ಸರಿಯಾಗಿ ಕಾಪಾಡಿಕೊಳ್ಳಿ ಅಂತಕ್ಕಂಥದ್ದು. ಬಟ್ ಆದರೆ ಈ ಥರ ಹೇಳಿಕೆಗಳು ಕೊಡುವಂಥದ್ದು ಬಹುಶಃ ಅವರ ವ್ಯಕ್ತಿತ್ವಕ್ಕೆ ಶೋಭೆ ತರುವಂಥದ್ದಲ್ಲ. ಯಾಕಂದರೆ ಶಿವಕುಮಾರ್ ಅವರು ಇಡಿ ಮಾಡ್ತಾರಂದ್ರೆ ಹಂಗಾರೆ ಇವರು ಸರ್ಕಾರದಲ್ಲಿ ಇವರು ಮಂತ್ರಿಗಳಿದ್ದಾರೆ ಕೇಂದ್ರದಲ್ಲಿ, ಮಾನ್ಯ ಕುಮಾರಸ್ವಾಮಿ ಅವರು.
ಹಂಗಾರೆ ಅಲ್ಲಿ ಇವ್ರದ್ದೇನು ಇಡ್ತಾ ಇಲ್ವಾ? ಈಗ ಯಾರ್ಯಾರ ಮೇಲೆ ಭಾಳ ತಾಳ್ಮೆಯಿಂದ ಇದ್ವಿ. ರಾತ್ರಿ ಇವತ್ತು ರಾತ್ರಿ ತೆರವುಗೊಳಿಸಿದ್ರು ಅಂತ ಹೇಳ್ತಾರಲ್ಲ, ರಾತ್ರಿ ತಂದು ಇಡುವಂಥ ಅವಶ್ಯಕತೆ ಏನಿತ್ತು? ಹಂಗಾರೆ ಅಂಬೇಡ್ಕರ್ ಅವ್ರನ್ನ ಇವರು ಅಷ್ಟು ಗೌರವ ಕೊಟ್ಟು ಯಾಕೆ ಅದನ್ನು ಸ್ಥಾಪನೆ ಮಾಡಬೇಕು ಅಂತ ಒಳ್ಳೆ ಉದ್ದೇಶ ಇದ್ದಿದೆ. ಯಾಕೆ ಅನುಮತಿ ತಗೊಂಡು ಒಂದು ಕಾನೂನುಬದ್ಧವಾಗಿ ಯಾಕೆ ಅದನ್ನು ಇಡುವಂಥ ಪ್ರಯತ್ನ ಮಾಡಲಿಲ್ಲ? ರಾತ್ರಿ ಯಾಕೆ ಅಂಬೇಡ್ಕರ್ ಅವ್ರಿಗೆ ಅವಮಾನ ಆಗೋ ರೀತಿಯಲ್ಲಿ ಯಾಕೆ ತಂದಿಟ್ರು? ಜಿಲ್ಲಾಡಳಿತ ಅವತ್ತೇ ಮನಸ್ಸು ಮಾಡಿದ್ರೆ ಅವತ್ತೇ ಬೆಳಗ್ಗೆ ತೆಗಿಬೋದಾಗಿತ್ತು. ಆದರೆ ನಾವು ಯಾವುದು ಅದನ್ನು ಆತರ ಪಡುವಂಥ ಕೆಲಸ ಮಾಡಲಿಲ್ಲ. ಕಾನೂನಲ್ಲಿ ಏನು ಅವಕಾಶ ಇದೆ, ಏನು ಅವ್ರಿಗೆ ಅನುಮತಿ ಕೊಡೋದು, ಮತ್ತೊಂದು ಕೊಡೋದು, ಇವೆಲ್ಲ ನಾವು ಪ್ರಕ್ರಿಯೆಗಳನ್ನು ನಾವು ಅವರೆಷ್ಟೇ ನಮ್ಮ ಮೇಲೆ ಆಪಾದನೆಗಳು ಮಾಡಿದ್ರು ಕೂಡ ನಾನು ಭಾಳ ಸಮಾಧಾನವಾಗಿ ಅದಕ್ಕೆಲ್ಲ ಪ್ರಕ್ರಿಯೆಗಳನ್ನು ಸರ್ಕಾರಕ್ಕೆ ಪ್ರಸ್ತಾವನೆ ಕೊಡೋದ್ರಿಂದ ಹಿಡಿದು ಎಲ್ಲ ಮಾಡಿದ್ದೀನಿ. ಆದರೆ ಸುಪ್ರೀಂ ಕೋರ್ಟು ಹೈಕೋರ್ಟ್ ಆದೇಶಗಳು ಇದ್ದ ಮೇಲೆ ಕೋರ್ಟಲ್ಲಿ ದಾವೆ ಆಗಿ ಕೋರ್ಟಲ್ಲಿ ಸ್ಪಷ್ಟವಾಗಿ ಅದನ್ನು ನೀವು ಸುಪ್ರೀಂ ಕೋರ್ಟ್ ಹೈಕೋರ್ಟು ಆದೇಶಗಳನ್ನು ಒಂದು ತೀರ್ಮಾನದ ಪ್ರಕಾರ ನೀವು ಕ್ರಮ ತಗೋಬೇಕು ಅಂತ ಜಿಲ್ಲಾಡಳಿತಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಆದರೂ ಸುಮಾರು 1.5-2 ತಿಂಗಳಿಂದ ಬಂದಿರೋದಂಥದ್ದು ಆದೇಶ. ಆದರೂ ಭಾಳಷ್ಟು ಅವರು ಜಿಲ್ಲಾಡಳಿತ ಅದಕ್ಕೆ ಒಂದು ತಾಳ್ಮೆಯಿಂದ ಇದ್ದರು. ಕಡೆಗೆ ಅಂತಿಮವಾಗಿ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ ಅಂತ ಹೇಳಿ ಅವರು ಕಾನೂನುಬದ್ಧವಾಗಿ ಎಲ್ಲ ರೀತಿ ಅವರು ಅಂಬೇಡ್ಕರ್ ಅವ್ರ ಗೌರವ ಬರೋ ರೀತಿಯಲ್ಲಿ ಅವರು ಅದನ್ನು ಸ್ಥಳಾಂತರ ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಇದಕ್ಕೆ ಇವರು ಎಲ್ಲರನ್ನೂ ಬೈತೀವಿ ಮಾಡ್ತೀವಿ ಅಂದರೆ ಸಂತೋಷ. ನಾನು ಈಗ 10 ವರ್ಷ ನನಗೆ ಭಾಳಷ್ಟು ಪಾಠ ಕಲ್ತಿದ್ದೀನಿ. ಬಯೋ ಅಂಥವ್ರಿಗೆ ನಾನು ಮತ್ತೆ ಬೈದರೆ ಬಹುಶಃ ನನಗೂ ಅವ್ರಿಗೂ ವ್ಯತ್ಯಾಸ ಇರೋಲ್ಲ. ದೇವ್ರು ಒಳ್ಳೇದು ಮಾಡಲಿ ಅವ್ರಿಗೆ. ನನಗೆ ಬೈದಷ್ಟು ಅವ್ರಿಗೆ ಸಂತೋಷ ಆಗಿ ಇಲ್ಲಿ ಅವ್ರು ಆರೋಗ್ಯವಂತರಾಗಿರಲಿ ಅಂತಕ್ಕಂಥ ಪ್ರಾರ್ಥನೆ ನಾನು ಮಾಡ್ತೇನೆ. ಆದರೆ ಇವರಿಂದ ಇದ್ದಾರಲ್ಲ ಮಹಾನುಭಾವರು, ಮಾಜಿ ಶಾಸಕರು, ಬಹುಶಃ ಅವರು ಹತಾಶರಾಗಿದ್ದಾರೆ. ಅವರಿಗೆ ಅಧಿಕಾರ ಶಾಶ್ವತ ಅಂತಕ್ಕಂಥ ಭಾವನೆಯಲ್ಲಿದ್ದರು ಅಂತ ಕಾಣುತ್ತೆ. ಅಧಿಕಾರ ನನಗೂ ಶಾಶ್ವತ ಅಲ್ಲ. ನಾನು ಇವಾಗ ಹೇಳ್ತಾ ಇದ್ದೀನಿ, ಯಾವತ್ತೂ ಹೇಳ್ತಾ ಇದ್ದೀನಿ, ನನಗೂ ಶಾಶ್ವತ ಅಲ್ಲ, ಅವ್ರಿಗೂ ಶಾಶ್ವತ ಅಲ್ಲ. ಜನ ಎಷ್ಟೊಂದು ನಮ್ಮ ಮೇಲೆ ವಿಶ್ವಾಸ ಇಟ್ಕೊಳ್ತಾರೆ. ಕಾರಣಗಳು ಬೇರೆ ಬೇರೆ ಇರ್ಬೋದು. ಮತ ಕೊಡುವಂಥ ಸಂದರ್ಭದಲ್ಲಿ ಅವ್ರು ಬೇರೆ ಅದನ್ನು ಅಳತೆ ಮಾಡಿ ತುಲನೆ ಮಾಡಿ ಕಾರಣಗಳಿರ್ಬೋದು. ಆದರೆ ಇವತ್ತು ನನಗೆ ಅವಕಾಶ ಕೊಟ್ಟಿದ್ದಾರೆ, ನಾನು ಒಳ್ಳೆ ಕೆಲಸ ಮಾಡಬೇಕು ಅಂತ ಮಾಡ್ತಾ ಇದ್ದೀನಿ. ಆದರೆ ಅವರಿಗೆ ನೋಡಿ ಈ ಥರ ಯಾಕೆ ಆಲೋಚನೆ ಬರಲಿಲ್ಲ? ಈ ರೀತಿ ಬಡವರಿಗೆ ಈ ರೀತಿ ದ್ವಿಚಕ್ರ ವಾಹನ ಕೊಡ್ಬೋದು, ಈ ರೀತಿ ವಿಕಲಚೇತನರಿಗೆ ಬದುಕಲ್ಲಿ ಒಂದು ಬದಲಾವಣೆ ತರುವಂಥ ಪ್ರಯತ್ನ ಮಾಡ್ಬೋದು ಅಂತಕ್ಕಂಥ ಆಲೋಚನೆ ಆಗಿ ಬರಲಿಲ್ಲ. ನಿರಂತರವಾಗಿ ಅವರಿಗೆ ಆಲೋಚನೆಗಳೇ ಬೇರೆ. ಬಹುಶಃ 2 ವರ್ಷದಿಂದ ಅವರು ಸರ್ಕಾರಕ್ಕೆ ಎಷ್ಟು ಆದಾಯ ಕೊಟ್ಟಿದ್ದಾರೋ ನನಗೆ ಗೊತ್ತಿಲ್ಲ. ಅದೆಷ್ಟು ಖರ್ಚಾಗಿದೆಯೋ ದಿನ ಸಾಯಂಕಾಲ ನನಗೆ ಗೊತ್ತಿಲ್ಲ. ಅದು ಬಹುಶಃ ಸರ್ಕಾರಕ್ಕೆ ಹೆಚ್ಚು ಆದಾಯ ಬಂದಿರ್ಬೋದು ಅಂತ ನಾನು ಭಾವಿಸ್ತೇನೆ. ಅವರು ಈ ನೋವಿನಲ್ಲೇ ಅವರು ಈ ರೀತಿ ಇವರು ಅಂಬೇಡ್ಕರ್ ಅವರು ಭವನ ಚೆನ್ನಾಗಿ ಮಾಡ್ತಾಯಿದ್ದಾರೆ, ವಾಲ್ಮೀಕಿ ಭವನ ಚೆನ್ನಾಗಿ ಮಾಡ್ತಾಯಿದ್ದಾರೆ, ಎಲ್ಲ ಸಮುದಾಯಗಳಿಗೆ ಜಾಗ ಕೊಡೋಕ್ಕೆ ಹೋಗ್ತಾ ಇದ್ದಾರೆ. ಇದೆಲ್ಲ ಮಾಡಿಬಿಟ್ರೆ ಎಲ್ಲ ಬೇರೆ ಬೇರೆ ಅಭಿವೃದ್ಧಿ ಕೆಲಸಗಳು ಭಾಳ ವೇಗವಾಗಿ ಆಗ್ತಾ ಇದ್ದಾವೆ. ಇದೆಲ್ಲ ನಾನು ಮಾಡಲಿಲ್ವಲ್ಲ, ಇದೆಲ್ಲ ಮಾಡಿಬಿಟ್ರೆ ಮತ್ತೆ ಜನ ಅವರಿಗೆ 2028 ಓಟ್ ಕೊಟ್ಬಿಡ್ತಾರೆ. ಅದಕ್ಕೆ ಸಮಾಜದಲ್ಲಿ ಜಾತಿಗಳ ಹೆಸರಲ್ಲಿ ಹಿಂದೆ ಏನು ಅವರು ಪ್ರಯತ್ನ ಮಾಡಿ ಪ್ರಯೋಗಗಳನ್ನು ಮಾಡಿ ಸ್ವಲ್ಪ ಮಟ್ಟಿಗೆ ಯಶಸ್ಸು ಪಡೆದಿದ್ರು. ಮತ್ತೆ ಅದೇ ಒಂದು ಪ್ರಯತ್ನ ಮಾಡಬೇಕು, ಈ ರೀತಿ ಸೃಷ್ಟಿ ಮಾಡಬೇಕು ಅಂತ ಹೇಳಿ ಪಾಪ ಮುಗ್ಧರಿಗೆ ಭಾಳ ದೊಡ್ಡ ಮಟ್ಟದಲ್ಲಿ ಒಂದು ಹಣ ಕೊಡುವಂಥದ್ದು, ಮತ್ತೊಂದು ಕೊಡುವಂಥದ್ದು, ಆಮಿಷ ಒಡ್ಡುವಂಥದ್ದು, ಏನೇನೋ ಅವರು ನೆನ್ನೆಲ್ಲ ಮೊನ್ನೆ ಎಲ್ಲೆಲ್ಲಿ ಕಾಲೋನಿಗಳಲ್ಲಿ ನನ್ನ ವಿರುದ್ಧ ಏನು ಹೇಳಿದ್ರು, ಏನೆಲ್ಲ ನನ್ನ ಬಗ್ಗೆ ಅಪಪ್ರಚಾರ ಮಾಡಿದ್ರು, ಎಲ್ಲ ಸಂಪೂರ್ಣ ಮಾಹಿತಿ ನನ್ನ ಹತ್ರ ಇದೆ. ಸಂತೋಷ. ಈಗ ನಾನು ನೋಡಿ, ಈಗ ವಿನೋಬ ಕಾಲೋನಿ ಸಂಪೂರ್ಣವಾಗಿ ಇವತ್ತು ನಗರೋತ್ಥಾನಲ್ಲಿ ರಸ್ತೆಗಳು ಬರ್ತಾಯಿದೆ. ಅಲ್ಲಿ ಒಂದು ಸಮುದಾಯ ಭವನ ಮಾಡಬೇಕು ಅಂಥೇಳಿ, ಕೆಳಗಡೆ ಅಂಗನವಾಡಿ ಕಟ್ಟಬೇಕು ಅಂಥೇಳಿ ಸುಮಾರು 1.5 ಕೋಟಿಗಿಂತ ಹೆಚ್ಚು ಒಂದು ವಿನ್ಯಾಸ ಮಾಡಿಸಿದ್ದೀನಿ. ಅಲ್ಲಿ ರಚೆ ಇದೆ, ರಚೆ ಅಭಿವೃದ್ಧಿ ಕೆಲಸಕ್ಕೂ ನಾನು ಅದಕ್ಕೆ ಪ್ಲ್ಯಾನ್ ಮಾಡಿದ್ದೀವಿ. ಅದರಲ್ಲಿ ಆದಷ್ಟು ಬೇಗ ಅದು ಮೊನ್ನೆನೂ ಎಸ್ಟಿಮೇಟ್ ಎಲ್ಲ ನೋಡಿದ್ದೀನಿ, ಅದು ಡಿಸೈನ್ ನೋಡಿದ್ದೀನಿ. ಈಗ ಆದಷ್ಟು ಬೇಗ ಅದನ್ನು ಮಂಜೂರು ಮಾಡಿಸ್ತೀನಿ. ಕತ್ತೇಶ್ವರ ಕಾಲನಿಯಲ್ಲಿ ಅಲ್ಲಿ ಒಂದು ಈಗ ಆರೋಗ್ಯ ಕೇಂದ್ರ ನಾವು ನಮ್ಮ ಕ್ಲಿನಿಕ್ ಮಾಡಿದ್ದೀವಿ. ಅಲ್ಲಿ ನಮ್ಮ ಕ್ಲಿನಿಕ್ ಮಾಡೋದ್ರ ಜೊತೆಗೆ ಮೇಲೆ ಅಲ್ಲಿ ಲೈಬ್ರರಿ ಮಾಡಬೇಕು, ಮತ್ತೊಂದು ಮಾಡಬೇಕು ಅಂತಿದ್ದೀನಿ. ನಗರೋತ್ಥಾನ ಸ್ಕೀಮಲ್ಲಿ ಅಲ್ಲೂ ಕೆಲವು ಭಾಳ ವರ್ಷದಿಂದ ಪೆಂಡಿಂಗ್ ಇದ್ದಿದ್ದು ಸುಮಾರು 6 ರಸ್ತೆಗಳು ಕೂಡ ಮಾಡಿಸ್ತಾ ಇದ್ದೀವಿ. ಈಗ UGD ಇವೆಲ್ಲ ಪ್ರತಿಯೊಂದು ಮಾಡ್ತಾಯಿದ್ದೀವಿ. ಈಗ ಆಶ್ರಯ ಬಡಾವಣೆ ಇರ್ಬೋದು, ಹಿಂಗೀರ್ಕೋಟೆ ಕಾಲೋನಿಗೆ ಮತ್ತು ಎಲ್ಲ ಸುಮಾರು 7 ಕಾಲೋನಿಗಳದ್ದು ಸಮಗ್ರ ವಿನ್ಯಾಸ ಮಾಡಿಸಿದ್ದೀನಿ. ಒಂದು ದೂರದೃಷ್ಟಿ ಇಟ್ಕೊಂಡು ನಾವು ಮಾಡ್ತಾಯಿದ್ದೀವಿ. ಈಗ ನಮ್ಮ ಆಶ್ರಯ ಬಡಾವಣೆಯಲ್ಲಿ ಸ್ಮಶಾನ 2 ಎಕರೆ ಮಂಜೂರು ಮಾಡಿಸಿದ್ದೀವಿ. ಈ ಥರ ಎಲ್ಲ ಭಾಗದಲ್ಲೂ ನಾವು ಆ ವರ್ಗದ ಜನರಿಗೆ ನಾನು ನಿರ್ಲಕ್ಷ್ಯ ಮಾಡಿಲ್ಲ. ಸಿಮೆಂಟ್ ರಸ್ತೆ ಮಾಡಿಸಿರೋದಿರ್ಬೋದು, ಒಳಚರಂಡಿ ಎಲ್ಲ ಇವತ್ತು JJ ಕಾಲೋನಿಲಿ ಇರ್ಬೋದು. ಸುಮಾರು 790 ಮನೆಗಳು, 798 ಮನೆ ಕೊಟ್ಟಿರೋಂಥಿರ್ಬೋದು. 160 ಮನೆ JJ ಕಾಲೋನಿಲಿ ಕಟ್ಸಿದ್ದೀನಿ. ಸಪ್ತೇಶ್ವರ ಕಾಲೋನಿಯಲ್ಲಿ 130 ಮನೆ, 140 ಮನೆ ಕಟ್ಸಿದ್ದೀನಿ. ಟಿಪ್ಪು ನಗರಲ್ಲಿ 100 ಮನೆಗಿಂತ ಹೆಚ್ಚು ಕಟ್ಸಿದ್ದೀನಿ. ವೆಂಕಟಗಿರಿ ಕಾಲೋನಿಯಲ್ಲಿ ಸುಮಾರು 25-30 ಮನೆ ಕಟ್ಸಿದ್ದೀವಿ. ಎಲ್ಲ ಕಾಲೋನಿಗಳಲ್ಲೂ ಕಟ್ಸಿದ್ದೀವಿ. ತಿಮ್ಸಂದ್ರದಲ್ಲಿ ಕಟ್ಸಿದ್ದೀವಿ, ನಾವು ಮಾಳಪ್ಪಲ್ಲಿ ಕಟ್ಸಿದ್ದೀವಿ, ವಿನೋಬ ಕಾಲೋನಿಯಲ್ಲಿ ಕಟ್ಸಿದ್ದೀವಿ. ಈ ರೀತಿ ಎಲ್ಲ ಕಡೆ ನನ್ನ ಅವಧಿಯಲ್ಲಿ ನಾನು ಮಾಡಿದ್ದೀನಿ. ಬಹುಶಃ ಅವರು ಆ ರೀತಿ ಏನಾದರೂ ಮಾಡಿದರೆ ಹೇಳ್ಬೋದು. ಕೀರ್ತಿ ನಗರಲ್ಲಿ ಮಾಡಿಸಿದ್ದೀನಿ, ಇದೇನೋ ನಮ್ಮ ಬಂಡೆ ಮೇಲೆ
ಬಂಡೆ ಮೇಲೆ ಮಾಡಿಸಿದ್ದೀನಿ. ಆಮೇಲೆ ಇದು ನಮ್ಮ ಇದು ಏನೋ 26ನೇ ವಾರ್ಡು ಏನದು ಏರಿಯಾ ಬೆಟ್ಟದ ಪಕ್ಕದಲ್ಲಿ ಶಾಂತಿನಗರಲ್ಲಿ ಮತ್ತು ಪಕ್ಕದ್ದು ಇದು ಈಶ್ವರ ದೇವಸ್ಥಾನ ಪಕ್ಕದಲ್ಲಿ ಅಲ್ಲಿ ಮಾಡಿಸಿದ್ದೀವಿ. ಎಲ್ಲ ಕಡೆ ಎಲ್ಲ ಕಾಲೋನಿಗಳು ಈಗ ಟಿಪ್ಪು ನಗರ ಇದು ಸ್ಲಮ್ ಅಂತ ಡಿಕ್ಲೇರ್ ಆಗಿದ್ದಿಲ್ಲ, ಅದನ್ನು ಮಾಡಿಸಿದ್ವಿ. ಇವೆಲ್ಲ ಹೇಳ್ಕೊಂಡು ಹೋದರೆ ಭಾಳಷ್ಟು ನಾನು ಅವಾಗ ಅವಧಿಯಲ್ಲೇ ಮಾಡಿಸಿದ್ದೆ. ಅದರಿಂದ ಇವೆಲ್ಲ ನಾವು ಮಾಡ್ತಾ ಇರುವಂಥದ್ದು ಯಾಕೋಸ್ಕರ ಆ ವರ್ಗದ ಜನರ ಬದುಕಿನಲ್ಲಿ ಬದಲಾವಣೆ ಆಗಿದೆ. ಅವರು ಆ ಪ್ರದೇಶಗಳು ಚೆನ್ನಾಗಾಗಬೇಕು, ನಾಳೆ ಒಳ್ಳೆಯ ಒಂದು ಇದರಲ್ಲಿ ಅವರು ಆ ಮಕ್ಕಳು ಬೆಳಿಬೇಕು, ಅವ್ರು ಒಳ್ಳೆಯದಾಗಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ನಾವು ಮಾಡ್ತೀವಿ. ಆದರೆ ಇವರಿಗೆ ಇವೆಲ್ಲ ಜನ ಯಾವಾಗಲೂ ಸುಳ್ಳನ್ನೇ ನಂಬ್ತಾರೆ, ಸುಳ್ಳು ಅಪಪ್ರಚಾರನೇ ಮಾಡಿದ್ರೆ ಆಗುತ್ತೆ ಅಂತ. ಪಾಪ ಕೆಲವ್ರಿಗೆ ಏನು ಮಾಡೋದು, ಸ್ವಲ್ಪ ಅವ್ರಿಗೆ ಕಷ್ಟಪಟ್ಟು ದುಡಿಯೋದಕ್ಕೆ ಕೆಲವರಿಗೆ ಕಷ್ಟ ಇರ್ಬೋದು. ಈ ರೀತಿ ಅವ್ರ ಹಿಂದೆ ತಿರುಗಾಡಿದ್ರೆ ಏನಾದರೂ ಖರ್ಚಿಗೆ ಕಾಸು ಕೊಡ್ತಾರೆ ಅಂತಕ್ಕಂಥದ್ದು ಕೆಲವ್ರಿಗೆ ಇರ್ಬೋದು. ಬಹುಶಃ ಅದಕ್ಕೆ ಇನ್ನು ಸುಮ್ಮನೆ ಕಾಸು ಇಸ್ಕೊಂಡಾಗ ಏನಾದರೂ ಒಂದು ಮಾಡಲೇಬೇಕಲ್ಲ. ಬಹುಶಃ ಅದಕ್ಕೆ ಅವ್ರು ನನ್ನ ಮೇಲೆ ಕೆಲವನ್ನೆಲ್ಲ ಬಿಟ್ಟು ನನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡ್ಸಿದ್ರು. ಇದು ಹೊಸದೇನಲ್ಲ. ಇದರಿಂದ ನಾನು ತೀರ್ಮಾನ ಮಾಡಿದ್ದೀನಿ, ನಾನು ಯಾರ ಬಗ್ಗೆನೂ ಅವ್ರ ಬಗ್ಗೆ ಒಂದು ಚಕಾರ ಎತ್ತೋದಾಗಲಿ ಇನ್ನೊಂದಾಗಲಿ ಏನಾದರೂ ನಾನು ಮಾತಾಡಕ್ಕೆ ಹೋಗೋದು. ದೇವರೇ ಅವರಿಗೆ ಒಳ್ಳೆ ಬುದ್ಧಿ ಕೊಡ್ತಾರೆ. ಸರ್, ಇದೊಂದು ಲಾಸ್ಟ್ ಕ್ವಶನ್. ಶಾಸಕ ಪ್ರದೀಪ್ ಈಶ್ವರ್ ನಡತೆ ಬಗ್ಗೆ ದೂರದಲ್ಲಿ ಸಲ್ಲಿಸಿದೆ. AICC KPCC ಕೂಡ ದೂರು ಕೊಡ್ತೀವಿ. ಸರ್ಕಾರಿ ಕಚೇರಿಗಳ ಬಗ್ಗೆ ಈ ಒಂದು ಗಣಿ ಪೂಜೆ ಇಲಾಖೆಯಿಂದ ಕೂಡ ಅವ್ರು ಮಾಮೂಲಿ ಬರುತ್ತೆ ತಿಂಗಳು ಅಂತ ಕಾಂಗ್ರೆಸ್ ಮುಖಂಡರ ಇಲ್ಲೊಂದು ಸುದ್ದಿಗೋಷ್ಠಿ ನಡೆಸಿ ಆರೋಪ ಮಾಡಿದ್ದಾರೆ. ನೋಡಿ, ಈಗ ವ್ಯತ್ಯಾಸಗಳು ಬಂದಂಥ ಸಂದರ್ಭದಲ್ಲಿ ಹಲವಾರು ಆಪಾದನೆಗಳನ್ನು ಮಾಡ್ತಾರೆ. ಅದು ಎಷ್ಟು ಸತ್ಯ ಇದೆ, ಎಷ್ಟು ಸತ್ಯ ಇಲ್ಲ, ಅದರಿಂದ ಒಟ್ಟಾರೆಯಾಗಿ ಆ ವ್ಯತ್ಯಾಸಗಳನ್ನು ಸರಿ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಅದರಿಂದ ಏನಾಗುತ್ತೆ, ಇವಾಗ ಎಷ್ಟೋ ಸಂದರ್ಭದಲ್ಲಿ ಈಗ ನಮ್ಮ ಮೇಲೆ ಸಿಟ್ಟಾದಂಥವ್ರು ಅಥವಾ ನಮ್ಮಿಂದ ದೂರ ಹೋದಂಥವ್ರು ನಮ್ಮ ಜೊತೆಯಲ್ಲೇ ಇರ್ತಾರೆ. ಭಾಳ ಸಂದರ್ಭ ಎಲ್ಲ ರೀತಿಯಲ್ಲಿ ನಮ್ಮ ಜೊತೆಯಲ್ಲೇ ಪ್ರತಿಯೊಂದು ವಿಚಾರದಲ್ಲೂ ಜೊತೆಯಲ್ಲಿ ಇರ್ತಾರೆ. ಆದರೆ ಅವರು ಕಾರಣಾಂತರದಿಂದ ನಮ್ಮಿಂದ ದೂರ ಆದಾಗ ನಾವು ಇವರು ಹಂಗೆ ಹಿಂಗೆ ಅಂತ ಹೇಳೋವಂಥದ್ದು ಸ್ವಾಭಾವಿಕ. ನಮ್ಮ ಜೊತೆಯಲ್ಲಿದ್ದಾಗ ಅವ್ರಿಗೆ ನಾವು ಗೊತ್ತಿರೋ ಗೌರವ ಮತ್ತೊಂದು ಪಕ್ಕಕ್ಕೆ ಇಡ್ತಾರೆ. ಇನ್ನು ಅಲ್ಲಿ ಯಾಕೆ ದೂರ ಹೋದ ಅಂದಾಗ ಏನೋ ಹೇಳ್ಬೇಕಲ್ಲ ಜನಗಳಿಗೆ, ಯಾಕೆ ದೂರ ಆಗ್ತಾ ಇದ್ದೀವಿ ಅಂತ. ಏನೋ ಒಂದು ಇಲ್ಲಾಂದರೆ ಎಲ್ಲ ಒಳ್ಳೇದಿತ್ತು, ನನಗೆ ಇಷ್ಟ ಆಗಿಲ್ಲ ಅಂದರೆ ಯಾಕೆ ಬದ್ದಿಲ್ವ ಅಂತ. ಅದಕ್ಕೇನೋ ಒಂದು ತಪ್ಪು ಹುಡುಕೋ ರೀತಿಯಲ್ಲಿ ಏನೋ ಒಂದು ಆಪಾದನೆ ಮಾಡೋದು. ಬಹುಶಃ ಪ್ರದೀಪ್ ಅವ್ರ ಮೇಲೂ ಬಹುಶಃ ಏನೋ ನನಗೆ ಆ ರೀತಿ ಏನಾದರೂ ಒಂದೇನೋ ಹೇಳಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಹೇಳಿರ್ಬೋದು. ಅದರಿಂದ ಅವೆಲ್ಲ ಸರಿ ಮಾಡುವಂಥದ್ದಕ್ಕೆ ನಾವೆಲ್ಲ ಮಾಡ್ತೇವೆ. ಓಕೆ, ಥ್ಯಾಂಕ್ ಯು.